ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬಡವರ ಹೆಚ್ಚಿನ ಚಿಕಿತ್ಸೆಗೆ ಮುಂದಾದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಗೋಪಿ. ಉಚಿತ ಆರೋಗ್ಯ ಶಿಬಿರಗಳು ನಡೆಸಿ ಕೈ ತೊಳೆದುಕೊಳ್ಳುವವರೇ ಜಾಸ್ತಿ. ಆದರೆ ಇದೀಗ ಚಿಂತಾಮಣಿಯಲ್ಲಿ ಸಮಾಜ ಸೇವೆ ಸಲ್ಲಿಸುತ್ತಿರುವ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ದೇವನಹಳ್ಳಿ ಗೋಪಿರವರು ಉಚಿತ ಆರೋಗ್ಯ ಶಿಬಿರದ ಜೊತೆಗೆ ಶಿಬಿರದಲ್ಲಿ ತೀವ್ರ ಅನಾರೋಗ್ಯ ಸಮಸ್ಯೆ ಇರುವ ಬಡ ರೋಗಿಗಳಿಗೆ ಸಂಪೂರ್ಣ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ನೆರವೇರಿಸುವುದರ ಜೊತೆಗೆ ಇಡೀ ರೋಗಿಗಳ ಆರೈಕೆಗೆ ಅವರ ಕುಟುಂಬ ಮುಂದಾಗಿದೆ. ಕಳೆದ ಭಾನುವಾರ ತಾಲೂಕಿನ ಸಂತೆಕಲ್ಲಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುಮಾರು 530ಕ್ಕಿಂತ ಹೆಚ್ಚು ಜನರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ರೋಗಿಗಳಿಗೆ ಸ್ಥಳದಲ್ಲಿಯೇ ಸಿಗಬೇಕಾದ ಚಿಕಿತ್ಸೆ ಮತ್ತು ಔಷಧಿಗಳನ್ನು ಸಹ ದೊರಕಿಸಿಕೊಟ್ಟಿದ್ದರು. ಆದರೆ ಈ ತಪಾಸಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನ ಹೆಚ್ಚಿನ ಚಿಕಿತ್ಸೆಗೆ ದಾಖಲಾಗಿ ಅವರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರುವ ಬಗ್ಗೆ ತಪಾಸಣೆ ನಡೆಸಿದ ವೈದ್ಯರ ತಂಡ ಕೆಎಂಕೆ ಟ್ರಸ್ಟ್ಗೆ ತಿಳಿಸಿಕೊಟ್ಟಿದ್ದರು. ಶಸ್ತ್ರಚಿಕಿತ್ಸೆಗೆ ಒಳಪಡುವ ಮತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಮನವರಿಕೆ ಮಾಡಿದ ಗೋಪಿರವರು ಅವರೆಲ್ಲರನ್ನೂ ವಿವಿಧ ಆಂಬ್ಯುಲೆನ್ಸ್ಗಳ ಮೂಲಕ ಬೆಂಗಳೂರಿನ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಸಿಗಬೇಕಾದ ಚಿಕಿತ್ಸೆಯನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಸಿಗುವಂತೆ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇನ್ನು ಆಕಾಶ ಆಸ್ಪತ್ರೆಯಲ್ಲಿ ಚಿಂತಾಮಣಿ ತಾಲೂಕಿನ ರೋಗಿಗಳಿಗೆ ಪ್ರತ್ಯೇಕ ವಾರ್ಡ್ ನಿಗದಿಪಡಿಸಿದ್ದು, ಆಕಾಶ ಆಸ್ಪತ್ರೆಗೆ ಟ್ರಸ್ಟ್ನ ಅಧ್ಯಕ್ಷ ಗೋಪಿರವರ ಕುಟುಂಬದವರಾದ ಗೋಪಿರವರ ಪತ್ನಿ, ಮಗ ವಿವೇಕ್ ಮತ್ತಿತರರು ಆಕಾಶ್ ಆಸ್ಪತ್ರೆಗೆ ಪ್ರತಿದಿನ ಭೇಟಿ ನೀಡಿ ರೋಗಿಗಳಿಗೆ ಊಟದ ವ್ಯವಸ್ಥೆ, ಹಣ್ಣು ಹಂಪಲು ವ್ಯವಸ್ಥೆ ಮಾಡುವುದರ ಜೊತೆಗೆ ಇತರೆ ಏನು ಸಮಸ್ಯೆ ಇದೆ, ಚಿಕಿತ್ಸೆಯ ಅವಶ್ಯಕತೆ ಎಂದು ವಿಚಾರಣೆ ಮಾಡುವ ಮೂಲಕ ಅವರು ಸಹ ಸಹಕಾರಕ್ಕೆ ಮುಂದಾಗಿ ಮಾನವೀಯತೆಯನ್ನು ತೋರಿಸುತ್ತಿದ್ದಾರೆ. ಇನ್ನು ಆಕಾಶ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಇತರೆ ಚಿಕಿತ್ಸೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಶ್ರೀನಿವಾಸ್, ನಡಂಪಲ್ಲಿಯ ಶ್ರೀರಾಮ್ ರೆಡ್ಡಿ, ನಡಂಪಲ್ಲಿಯ ಶ್ರೀನಿವಾಸ್, ಚೌಡ್ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಉತ್ತಮ ಚಿಕಿತ್ಸೆ ದೊರಕಿಸಿಕೊಟ್ಟಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಗೋಪಿರವರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು. ಇನ್ನು ತೀವ್ರ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಲಕ್ಷಾಂತರ ರುಗಳು ಖರ್ಚಾಗುತ್ತಿದ್ದು, ಅಂಥವರಿಗೆ ಗೋಪಿರವರೇ ಅವರ ಸ್ವಂತ ಹಣದಿಂದ ಖರ್ಚನ್ನು ಭರಿಸಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಮಾಡಿಕೊಡಲು ಮುಂದಾಗಿರೋ ಬಗ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ವಿವರಿಸಿದರು. ದೇವನಹಳ್ಳಿ ಆಕಾಶ ಆಸ್ಪತ್ರೆ ರೋಗಿಗಳನ್ನು ವಿಚಾರಣೆ ಮಾಡಲು ಟ್ರಸ್ಟ್ ಅಧ್ಯಕ್ಷ ಗೋಪಿ ಭೇಟಿ ನೀಡಿದ ಸಂದರ್ಭದಲ್ಲಿ ಗೋಪಿರವರ ಪತ್ನಿ ಮಗ ವಿವೇಕ್, ಮುಖಂಡರಾದ ಪೆದ್ದೂರು ನಾಗರಾಜ ರೆಡ್ಡಿ, ಗೋಪಲ್ಲಿ ರಘುನಾಥ್ ರೆಡ್ಡಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ರಾಜಣ್ಣ, ಚಿಕ್ಕ ಕರ್ಕಮಕ್ಳಹಳ್ಳಿ ದೇವರಾಜ್, ಗುಟ್ಟೂರು ಜಯರಾಮ್ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು.
ನಮ್ಗೆ ಸಂಬಂಧನೇ ಇಲ್ವಲ್ಲ ಅದು బాగా ಮಾತಾಡ್ತಾರೆ ಹೆಸರುಗಳಲ್ಲಿ ಏನಂತ ತುಂಬ ಜನನೇ ಇದ್ದಾರೆ. ಇಲ್ಲ ಮೂರು ಈಗೆಲ್ಲ ಹೋಗ್ಬಿಟ್ಟು ಬಂದ್ವಿ ಎಲ್ಲ ಮೇಲೆ నా పేరు శ్రీనివాస. ఎవరు? సుబ్బమ్మనల్లి సార్. ఎవరు తోడుకొచ్చింది? ఎవరు తోడుకొచ్చింది? అంబులెన్స్ ఇది ఆర్ వీరభద్ర, తిరిగా సుబ్రహ్మణ్యం లాయర్, తిరిగా శ్రీకాళ నాగరాజు, వాళ్ళ చిన్నబాంపల్లి తిరుమలప్ప వాళ్ళు. ఎవరు పంపించింది తెలుసునా? ఇలా ఓపీ సార్. ಓಕೆ ಸರ್ ಅದು ಕೂಡ ಸಿಕ್ಕಿಲ್ಲ రెడ్డి ఎవరు? ನಡಂಪಲ್ಲಿ ಅಂತ ಲಿವರ್ ಪ್ರಾಬ್ಲಮ್ ಇತ್ತು ನಮ್ಗೆ, ಸ್ವಲ್ಪ ಎಲ್ಲ ವಾಸ ಆಗಿದೆ. ಸ್ವಲ್ಪ ಜ್ವರ, ಕೈ ಕಾಲು ನೋವಿತ್ತು, ಅದು ಪ್ರಾಬ್ಲಮ್ ಆಗಿದೆ. ಇಲ್ಲಿ ಯಾರು ಕರ್ಕೊಂಡು ಬಂದಿದ್ದು ನೀವು? ಹೇಳಿ. ಬಂದ್ಬಿಟ್ಟು ನಡಂಪಲ್ಲಿ ಅಂತ. ನನ್ನ ಹೆಸರು ಶ್ರೀನಿವಾಸ. ಚಿಕ್ಕ ಚಿಂತಾಮಣಿ ತಾಲೂಕು. ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ರಾಜಣ್ಣ ಅಂತ, ಕೋನೆಪಲ್ಲಿ ರಾಜಣ್ಣ ಅಂತ. ಡಾಕ್ಟ್ರು ಚೆನ್ನಾಗಿ ನೋಡ್ತಾ ಇದ್ದಾರೆ. ನನಗೆ ಬೆನ್ನು ಮೂಳೆ ಏಟಾಗಿದೆ, ಸ್ವಲ್ಪ ಚೆನ್ನಾಗಿ ನೋಡ್ತಾ ಇದ್ದಾರೆ. ಗೋಪಿನಾಥ್ ಬಂದಿದ್ದೆ ಸರ್. ಅವರು ಹೆಂಗೆ ನೋಡ್ತಾ ಇದ್ದಾರೆ ಇಲ್ಲಿ? ಇಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ನಾವು ಎಕ್ಸ್ಟ್ರಾ ಮಾಡಿಸ್ತಾರೆ, ಮೊನ್ನೆ ಮಾಡಿಸೋಕ್ಕಾಗಲಿಲ್ಲ, ನೆನ್ನೆ ಮಾಡಿಸ್ಕೊಂಡು ಕ್ಲೀನಾಗೆಲ್ಲ ಬಂದಿದ್ವಿ. ಇವತ್ತಿನ ಅದು ಇದು ಕೊಡ್ತಾ ಇಲ್ಲ, ಅದೇ ಇವಾಗ ಕೊಡ್ತಾರೆ. 8, 9, 10 ಗಂಟೆ ಒಳಗಡೆ. ಏನು ನಿಮ್ಮ ಹೆಸರು? ಚೌಡ್ರಿ. ಏನು ಕಾರಣ ಏನು ಬಂದಿರೋದು? ಮೊಣಕಾಲು ನೋವಿಗೆ, ಮೊಣಕಾಲು ನೋವಿಗೆ, ಒಂದು ಸ್ವಲ್ಪ ಕೈ ನೋವಿಗೆ, ಅದೆಲ್ಲ ಸ್ವಲ್ಪ ನೋಡ್ಸೋಕ್ಕೆ. ಗೋಪಿನಾಥ ಏನೋ ಕೊಟ್ಟೋದ್ಮೇಲೆ ಆಪ್ರೇಷನ್ ಮಾಡಿದ್ರು. ಅದೆಷ್ಟು ಕೊಟ್ಟಿದ್ದಾರೆ ಏನೋ ಗೋಪಿನಾಥ ಅನ್ನೋ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ನಾವು ಒಂದು 11,000 ಕಟ್ಟಿಸ್ಕೊಂಡವ್ರೆ ಅಷ್ಟೇ ಸರ್. ಅಲ್ಲಿ ಅದಕ್ಕಿಂತ ಮುಂಚೆನೂ MRI ಸ್ಕ್ಯಾನಿಂಗ್ಗೆ ಒಂದು 4,000 ಕಟ್ಟಿದ್ದೀನಿ. ಆಪ್ರೇಷನ್ ಮಾಡಿರೋದು ಇಲ್ಲಿ ತಗೊಂಡು ಬಂದು ಹಾಕಿರೋದು. ಡಾಕ್ಟ್ರನ್ನು ಚೆನ್ನಾಗಿ ನೋಡ್ತಾವ್ರು, ಪರವಾಗಿಲ್ಲ. ಬರ್ಕೊಟ್ಟಿದ್ದು ಅಲ್ಲಿ. ಹೇಳಿ. ನಮ್ಮದೂರು ನಂದನವನ ಅಂತ, ಚಿಂತಾಮಣಿ ತಾಲೂಕು ಸರ್. ನಾವು ಕರ್ಕೊಂಡು ಬಂದಿರೋರು ಇವರು ರಾಜಣ್ಣ ಅಂತ, ದೊಡ್ಡಗುಂಟೆ ಹತ್ರ ಕೋನೇನಹಳ್ಳಿ. ಇವ್ರು ಕರ್ಕೊಂಡು ಬಂದಿದ್ದಾರೆ. ಕ್ಯಾಂಪ್ನಲ್ಲಿ ಬಂದಿರೋದು ನಾವು. ಮೊಣಕಾಲ್ಗೋಸ್ಕರ ಬಂದಿದ್ದೇವೆ ಸರ್. ಮೊಣಕಾಲು ಕಣ್ಣು ಇದಿತ್ತು, ಕಣ್ಣು ಆಪರೇಷನ್ ಮಾಡ್ಕೋಬೇಕು ಬಂದಿದ್ದೇವೆ. ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರಾ? ಬೇರೆ ಏನು ತೊಂದರೆ ಇದೆ? ಬೇರೆ ಏನು ತೊಂದರೆ ಆಗ್ತಾ ಇದೆ ನನಗೆ ಇಲ್ಲಿ? ಇದು ತೊಂದರೆ ಈಗ ವೈಬ್ರೇಷನ್ ಅಂತ ಇದೆ ಸರ್. ಟ್ರೀಟ್ಮೆಂಟ್ ಹೆಂಗಿದೆ ಇಲ್ಲಿ? ಪರವಾಗಿಲ್ಲ ಸರ್, ಮಾಡ್ತಾ ಇದ್ದಾರೆ. ಸುಳ್ಳು ಹೇಳ್ಬಾರ್ದು. ದುಡ್ಡು ಏನೋ ಕೇಳಿದ್ರಾ? ಇಲ್ಲ ಸ್ವಾಮಿ, ದುಡ್ಡು ಕೇಳಿಲ್ಲ, ಯಾರೂ ಕೇಳಿಲ್ಲ ನಮ್ಮನ್ನು. ಇವಾಗ ಆರಾಮಾಗಿದೆಯಾ ಈಗ? ಇದೇನೆ, ಇದು ನೋವಿದೆ ಸ್ವಾಮಿ. ಇದೆಲ್ಲ ಆಪ್ರೇಷನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮೊದಲು ಇಲ್ಲಿ ಒಂದು ಆಪ್ರೇಷನ್ ಆಗಿದೆ, ಲ್ಯಾಡ್ ಹಾಕಿದ್ದಾರೆ. ವಿಕ್ಟೋರಿಯಲ್ಲಿ ಆಗಿತ್ತು. 5 ವರ್ಷದ ಮೇಲೆ ಬಿದ್ದೋಗ್ಬಿಟ್ಟಿದ್ದೆ ಬಚ್ಚಿಲ ಮನೆಯಲ್ಲಿ. ಅಲ್ಲಿ ಬಿದ್ದೋಗ್ಬಿಟ್ಟಿದ ಮೇಲೆ ಆಮೇಲೆ ವಿಕ್ಟೋರ್ಗೆ ಹೋದ್ರು. ಅಲ್ಲಿ ಇದು ಮಾಡಿದ್ರು, ಏನೋ ಆಪ್ರೇಷನ್ ಮಾಡಿ ಲ್ಯಾಡ್ ಹಾಕಿದ್ದಾರೆ. ಅದು ಆಗೋದಿಲ್ಲ ಅಂತ ಅವ್ರು ಹೇಳಿದರು. ಇವಾಗ ಇವ್ರು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಮಾಡ್ತಾರೆ ನೋಡೋಣ. ನನ್ನ ಹೆಸರು ಡಿ ಮಧುವೆಂಕಟರೆಡ್ಡಿ ಅಂತ, ದೊಡ್ಡಹಳ್ಳಿ, ಕೋರ್ಕಲ್ ಪಂಚಾಯತಿ, ಚಿಂತಾಮಣಿ ತಾಲೂಕು. ನಾನು ಮೊಣಕಾಲು ನೋವಿನಿಂದ ಸುಮಾರು 6-7 ವರ್ಷಗಳಿಂದ ತುಂಬ ಬಾಧೆ ಬೀಳ್ತಾಯಿದ್ದೆ. ನಡೆಯೋಕ್ಕೂ ಆಗ್ತಾಯಿರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಅಂಥದ್ದು
ವೇಣುಗೋಪಾಲ್ ಅವರು ನೋಡಿ ಏನು ಕಷ್ಟ ಅಂತ ವಿಚಾರಿಸಿ ನನ್ನ ಮನೆಗೆ ಬಂದು ವಿಚಾರಿಸಿ ಆಮೇಲೆ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ. ಚೆನ್ನಾಗಿ ನೋಡ್ತಾ ಇದ್ದಾರೆ. ಸಾರ್ ಅವರು ಮಿಸ್ಸಸ್ಸು ಮಗ ಎಲ್ಲರೂ ಬಂದು ನನ್ನ ವಿಚಾರಣೆ ಮಾಡಿದರು. ಆಪ್ರೇಷನ್ಗೆ ಫಿಕ್ಸ್ ಮಾಡಿದ್ದಾರೆ. ದೇವರು ಒಳ್ಳೆಯದು ಮಾಡ್ಬೋದು, ನನಗೆ ಅದರ ನಂಬಿಕೆ ಇದೆ. ನಾನು ಮೊದಲನೇ ಕ್ಯಾಂಪ್ ಸಂತೆಕಲ್ಲಲ್ಲಿ ಕ್ಯಾಂಪ್ ಮಾಡಿರೋದ್ರಾಗ 530 ಜನ ಪೇಷಂಟ್ ತೋರಿಸಿದ್ದಾರೆ. 130 ಜನ ಸರ್ಜರಿಗಳು. ಅದರಲ್ಲಿ ಸರ್ಜರಿಗಳು ಬಂದು ಇದರಲ್ಲಿ ಜೆಂಟ್ಸ್ ಇದ್ದಾರೆ, ಅಲ್ಲಿ ಲೇಡೀಸ್ ಇದ್ದಾರೆ. ಲೇಡೀಸ್ದು ಜಾಸ್ತಿ ಇದೆ. ಅವ್ರೇನಾದರೂ ಕೆಲವು ಸಮಸ್ಯೆಗಳು ಹೇಳ್ಕೊಳಕ್ಕಾಗೋದಿಲ್ಲ. ಅವರು ಡಾಕ್ಟರ್ನವ್ರ ಹತ್ರನೇ ಹೇಳ್ಕೊಂಬಂದು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಎಲ್ಲರದ್ದು ಸರ್ಜರಿ ಅಂತ ಹೇಳ್ತಾರೆ. ಒಂದೊಂದು ಪಂಚಾಯಿತಿಯಲ್ಲಿ ಇಷ್ಟು ಜನ ಸಿಕ್ಕಿದ್ರೆ ಚಿಂತಾಮಣಿ ತಾಲೂಕಲ್ಲಿ ಎಷ್ಟು ಜನ ಸಿಗ್ತಾರೆ ಕ್ಯಾಂಪಲ್ಲಿ ಅನ್ನೋದು ಒಂದು ಲೆಕ್ಕ ಆಗುತ್ತೆ. ಇವತ್ತು ಇದು ಶಸ್ತ್ರಚಿಕಿತ್ಸೆ ಇಲ್ಲ, ಇವ್ರಿಗೆ ಬೇರೆ 80,000 ರಾಡುಗಳಾಗಿ ಫುಲ್ ಬೆನ್ನು ಮನುಷ್ಯನ ನಿಂತ್ಕೊಂಡ್ರೆ ಹಿಂಗೆ ಮುಂದಕ್ಕೆ ಬಿದ್ದತ್ತ, ನಡನೇ ಬಿದ್ದತ್ತ. ಆ ಪರಿಸ್ಥಿತಿಯಲ್ಲಿ ನಡ ಪೂರ್ತಿ ರಾಡಲ್ಲಿ ಹಾಕಿ ಉನ್ನತ ಹಾಸ್ಪಿಟ್ಲಿಗೆ ಹೋಗಿದ್ರೆ 10 ಲಕ್ಷ ಆದರೂ ಆಗೋದು. ಇವತ್ತಿಲ್ಲಿ ಸೂಪರ್ ಸ್ಪೆಷಾಲಿಟಿ ಮೆಡಿಕಲ್ ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ ನಮ್ಮ KM ಟ್ರಸ್ಟ್ ವತಿಯಿಂದ ಟೈಅಪ್ ಆಗಿ ಉಚಿತ ಚಿಕಿತ್ಸೆ ಕೊಡ್ತಾರೆ. ಅವರಿಗೆ ನಾವು ರಾಡುಗಳು ಇನ್ನೊಂದು ಮತ್ತೊಂದು ಅವ್ರಿಗೆ ನಾವು ತಂದುಕೊಡ್ಬೇಕು. ಕೆಲವು ವೆಚ್ಚ ನಮ್ಮ ಟ್ರಸ್ಟಿಂದ ಭರಿಸ್ತಾರೆ.